ನೋಡಿ ಎಂಥ ದೊಡ್ಡ ಗಾಡಿಗಳು ಹೋಗ್ತವೆ. ಇಲ್ಲೇ ಪಾರ್ಕ್ ಮಾಡಿ ನಮ್ಮ ಗಾಡಿನ ಇಲ್ಲೇ ಜಡ್ಚರ್ಲ ದಾಟಿ ಬಂದಿಲ್ಲ, ಒಂದು ಬಸ್ ಸ್ಟ್ಯಾಂಡ್ ಇತ್ತು, ಇಲ್ಲೇ ಅಡುಗೆ ಮಾಡ್ಕೊಳ್ಳೋಣ ಅಂತ ನಿಲ್ಸಿದ್ವಿ. ನೋಡ್ರಿ ನಮ್ಮದು ಅಡುಗೆ ಅನ್ನಕ್ಕಿಟ್ಟಿದ್ದೀನಿ. ನಮ್ಮ ಅಳಿಯ ಸಾಂಬಾರಿಗೆ ಎಸ್ತಾ ಇದ್ದಾನೆ. ಅನ್ನ ಸಾಂಬಾರು ನಡ್ಕೊಂಡು ಊಟ ಮಾಡಿ ಇಲ್ಲಿಂದ ಹೋಗ್ತಾ ಇರೋದನ್ನು. ಇಲ್ಲಿಂದ ಇನ್ನೂ ದೂರ ಐತೆ, ಹೋಗೋಣ. ಇಲ್ಲೆಲ್ಲ ತೊಗೊಂಡು ಸಾಮಾನುಗಳು ಎಲ್ಲ ತೊಗೊಳ್ಳೋ ಅಷ್ಟೊತ್ತಿಗೆ ಆಯಿತು ಒಂದು 4,000 ರೂಪಾಯಿ ದುಡ್ಡು. 4,000 ರೂಪಾಯಿ ಅಂದರೆ ಪರವಾಗಿಲ್ಲ, ಹೋಗಲಿ, ಎಲ್ಲ ಆಗುತ್ತಲ್ಲ ಐಟಮ್ ಎಲ್ಲ. ಏನು 150 ರೂಪಾಯಿ ತರಕಾರಿ ತಗೊಂಬಿಟ್ರೆ 2 ದಿನ ಊಟ ಆಗುತ್ತೆ. ಅನ್ನಕ್ಕಿಟ್ಟಿದ್ದೆ 5 ಲೀಟ್ರಿನ ಕುಕ್ಕರ್ ತೊಗೊಂಡಿದ್ದೀನಿ 2. ನೀರು ನಮ್ಮಳೆಗೆ ಹೇಳಿದೆ ಬೇಡ. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪ ಅಂದರೆ ಇವತ್ತು 2-3 ದಿನ ಆಯಿತು ಗಾಡಿ ನಿಲ್ಲಿಸಿ. ಇವತ್ತು ಲೋಡ್ ಮಾಡ್ಕೊಂಡು ಹೊರಟಿದ್ದೀವಿ. ಎಲ್ಲಿಗಪ್ಪ ಅಂತಂದರೆ ಗೋವಾಗೆ ಲೋಡು. ಏನು ಲೋಡಪ್ಪ ಅಂದರೆ ಅದು ಗ್ಲೂಕೋಸ್ ಲಿಕ್ವಿಡ್, ಅಂದರೆ ಬ್ಯಾರಲಲ್ಲಿ ಬರುತ್ತೆ. ಇದನ್ನು ಮೊದಲೇ ನಾನು ನಮ್ಮ ಟೊಲ್ಲಿಲಲ್ಲಿ ಮಾಡ್ಕೊಂಡು ಹೋಗ್ತಿದ್ದೆ. ಇವಾಗ ಫಸ್ಟ್ ಟ್ರಿಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಪ್ಪ ಅಂದರೆ ಹರಿಹರ ಕಾರ್ಗಿಲ್ ಫ್ಯಾಕ್ಟ್ರಿಯಿಂದನೇ ಲೋಡು. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ ಪ್ಲೀಸ್. ವಿಡಿಯೋನ ಕೊನೆವರೆಗೂ ನೋಡಿ, ಆರಿಸಿ ಬೆಳೆಸಿ. ಬನ್ನಿ ಮುಂದೆ ವಿಡಿಯೋ ಮಾಡೋದಕ್ಕೆ. ನೋಡಿ, ಇವಾಗ ರಾಣೆಬೆನ್ನೂರು ದಾಟಿ ಮೊಟ್ಟೆಬೆನ್ನೂರು ಹತ್ರ ಬಂದು ಡೀಸೆಲ್ ಹಾಕಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಡೀಸೆಲ್ ಫುಲ್ ಎಂಡಿಗೆ ಬಂದುಬಿಡ್ತು, ರೆಡ್ ಬಂದುಬಿಟ್ಟಿತ್ತು ಆಲ್ರೆಡಿ. ಸೊ ಹಂಗಾಗಿ ಇಲ್ಲೇ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದು ಮಾಡಿಸ್ತಾ ಇದ್ದೀನಿ. ಈ ಸಲ ಭಾರತಲ್ಲಿ ಹಾಕಿಸ್ತಾ ಇದ್ದೀನಿ. ನೋಡೋಣ ಮೈಲೇಜ್ ಏನು ಬರುತ್ತೆ ಏನೋ ಗೊತ್ತಿಲ್ಲ. ನೋಡಿರಿ ಲಕ್ಷ್ಮಿಯಲ್ಲಿ ನಿಂತಿದ್ದಾವೆ. ಇನ್ನೇ ತೊಳಿಸ್ಬಿಟ್ಟು ಒಂಚೂರು ವೆಲ್ಡಿಂಗ್ ಕೆಲಸ ಎಲ್ಲ ಇತ್ತು. ಹಿಂದ್ಗಡೆ ಜಾಲಿ ಹೊಡಿಯೋಕ್ಕೆ ಬಳೆ ಎಲ್ಲ ಹಾಕ್ಸಿದೆ, ತೋರಿಸಿದ್ದಲ್ರಿ. ನೋಡಿ ಇವಾಗ ಧಾರವಾಡ, ಇಲ್ಲಿಂದ ಧಾರವಾಡ ಮತ್ತು ಗೋವಾ ರೋಡು, ಪಣಜಿ ರೋಡಲ್ಲಿ ಇದ್ದೀನಿ. ಇಲ್ಲಿಂದ ಇನ್ನೊಂದು 120 ಕಿಲೋಮೀಟ್ರ್ ಐತೆ. ಹೊಟ್ಟೆಶವಾಗಿತ್ತು, ಸೊ ಹಿಂಗೆ ಇಲ್ಲೇ ಊಟ ಮಾಡೋಣ ಅಂತ ನಿಲ್ಸಿದೆ. ಊಟ ಏನು ಚೆನ್ನಾಗಿರಲಿಲ್ಲ. ಎಷ್ಟು 138 ರೂಪಾಯಿ ತಗೊಂಡ್ರು. ಬೇಜಾರಾಗೈತೆ, ಊಟನೇ ಸರಿ ಇರಲಿಲ್ಲ. ಲೀಕೇಜ್ ಅಂತೂ ನಿಂತಿಲ್ಲ. ನೋಡಿ ಪೈಪ್ ಒಂದು ಭಾಳ ಲೀಕೇಜ್ ಅಂದರೆ ಭಾಳ ಲೀಕೇಜ್ ಆಗ್ತೈತೆ. ನೋಡೋಣ ಬನ್ನಿ. ನೋಡಿ ಅಲ್ಲಿಂದ ಬಂದ್ವಿ. ರೈಲ್ವೆ ಗೇಟ್ ಹಾಕಿದ್ದಾರೆ. ಇಲ್ಲಿ ಸಿಂಗಲ್ ರೋಡು, ಇನ್ನೂ ಒಂದು 120 ಕಿಲೋಮೀಟ್ರ್ ಹೋಗ್ಬೇಕು. ಎಷ್ಟೊತ್ತಾಗುತ್ತೋ ನೋಡೋಣ. ಹೋಗ್ಬಿಟ್ಟು ಖಾಲಿ ಮಾಡಿ ಅಲ್ಲಿಂದ ರಿಟರ್ನ್ ಏನು ಲೋಡ್ ಇರುತ್ತೇನೋ ನೋಡೋಣ. ಹೋಗ್ತಾ ಮಾತಾಡೋಂತ ಹೋಗೋಣ ಬನ್ನಿ. ನೋಡಿದ್ದಿಲ್ಲ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನೋಡಿ ಇವರೆಲ್ಲ ಟ್ರಿಪ್ ಹೊಂಟಿದ್ದಾರೆ. ನಾವು ಇನ್ನೂ ಟ್ರಿಪ್ ಮಾಡೋಕ್ಕಾಗಲ್ಲ. ಬನ್ನಿ, ಇದು ಪಾಸ್ ಆಗಿ ಮೇಲೆ ನೋಡಿ ಫ್ರೆಂಡ್ಸ್, ಇದೆಲ್ಲ ಘಾಟ್ ಸೆಕ್ಷನ್ನು.
ಸ್ಟಾರ್ಟ್ ಆಗಿಲ್ಲ ಘಾಟ್ ಸೆಕ್ಷನ್, ಇನ್ನೂ ಮುಂದೆ ಇದೆ. ನಮ್ಮ ಕರ್ನಾಟಕದಲ್ಲೇ ಇದ್ದೀನಿ. ಇನ್ನು ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಐತೆ, ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ಬಂದಷ್ಟೇ. ಬರೀ ಹಂಸು ಯಪ್ಪ ಈ ರೋಡಲ್ಲಿ. ಬನ್ನಿ ಮುಂದೆ ಮತ್ತೆ ಉಡೆ ಮಾಡಿ ನೋಡಿ ವಾತಾವರಣ ಹೆಂಗಿದೆ. ಫುಲ್ ಕಾಡು, ಹೋಗಕ್ಕೆ ಒಂಥರ ಮಜಾ ಬರ್ತೈತಿ. ಬಿಸಿಲಿದ್ರೂ ಮರಗಳಿರ್ತಾವಲ್ಲ, ಏನೋ ತಣ್ಣಗೆ ಅನಿಸುತ್ತೆ. ಮೇ ಬಿ ಇನ್ನೊಂದು 60-70 ಕಿಲೋಮೀಟ್ರ್ ಇರಬೇಕು. ನಾನು ಚೆಕ್ ಮಾಡಿಲ್ಲ, ಹೋಗ್ತಾ ಇದ್ದೀನಿ. ಒಂದೇ ರೋಡ್ ಅಲ್ವಾ, ಇನ್ನೇನು ಬಾರ್ಡ್ರ್ ಬರೋ ತನಕ ಒಂದೇ ರೋಡ್ ಇದೆಯಾ, ಹಿಂಗೆ ಹೋಗ್ಬಿಡ. ಪಣಜಿ 128 ಪಣಜಿ ಅಂದರೆ ಇನ್ನೊಂದು 70-75 ಕಿಲೋಮೀಟ್ರ್ ಆಗ್ತೈತಿ. ಇಲ್ಲೆಲ್ಲ ರೆಸಾರ್ಟ್ಗಳಿದ್ದಾವೆ, ದೊಡ್ಡ ದೊಡ್ಡ ರೆಸಾರ್ಟ್ಗಳು. ಅದರಲ್ಲಿ ಎಲ್ಲ ಅಡ್ವೆಂಚರ್ಸ್ ಎಲ್ಲ ಮಾಡ್ತಾರಲ್ಲ, ಅವೆಲ್ಲ ಇರ್ತಾವೆ ಇಲ್ಲಿ. ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಅಡ್ವೆಂಚರ್ ಮಾಡಲಿಕ್ಕೆ. ಬನ್ನಿ ನೋಡೋಣ. ನೋಡಿ ರಾಮನಗರ ದಾಟಿದ ಮೇಲೆ ಕನ್ಸ್ಟ್ರಕ್ಷನ್ ನಡೀತಾ ಐತೆ. ಒಂದು ಒನ್ ವೇಲ್ ಬಿಟ್ಟಿದ್ದಾರೆ ಗಾಡಿಗಳನ್ನ. ಹಿಂಗೆ ಆಗ್ಬಿಟ್ರೆ ಬೇಜಾರಾಗ್ಬಿಡ್ತೈತಿ. ಹುಬ್ಳಿ ಧಾರವಾಡ ತನಕ ಬಂದಿದ್ದೆ ಗೊತ್ತಾಗಲಿಲ್ಲ. ಈ ಕಡೆ ಅಂತೂ ಬರೋಕ್ಕೆ ಆಗಲಿಲ್ಲ. ಏನಕ್ಕಪ್ಪ, ಫುಲ್ ಸಿಂಗಲ್ ರೋಡು. ನಾವೇನು ಮಂಗಳೂರು ಲೈನ್ ಓಡಾಡ್ತೀವಲ್ಲ ಆ ಥರ ರೋಡು. ಮಾಡೋಂಗಿಲ್ಲ, ಎಲ್ಲ ನೋಡ್ಬೇಕು. ಎಲ್ಲದನ್ನು ನೋಡಿದ್ವಿ. ಇನ್ನೊಂದ್ಸಲ ಬರ್ಬೇಕಾದ್ರೆ ಯೋಚನೆ ಮಾಡಿ ಬರಬೇಕು. ಏನೂ ಆಗಿಲ್ಲ, ನೋಡೋಣ ಬನ್ನಿ ಮುಂದೆ ಹೋಗಿ. ಇನ್ನೊಂದು 60 ಕಿಲೋಮೀಟ್ರ್ ಐತೆ. ಸಾಗ್ತಾಯಿಲ್ಲ, ರೋಡೇ ಸಾಗ್ತಾಯಿಲ್ಲ. ನಮ್ಮ ಮಳೆಯ ಬೇರೆ ಹಾರ್ಟ್ಗಳು ಹಾಕ್ಬಿಟ್ಟಿದ್ದಾನೆ. ಮಲ್ಕೊಂಡಿದ್ದೆ, ಅಲ್ಲಿ ಕೊಟ್ಟು ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸಿ ಏನೇನೋ ಹಾಕಿಸ್ತಾನೆ. ನೋಡಿ ಬನ್ನಿ ಮುಂದೆ ಹೋಗೋಣ. ನೋಡ್ರಿ ನಮ್ಮ ಗಾಡೀಲಿ ಆಫ್ ರೋಡ್ ಅಂತಾರಲ್ಲ, ಇದೇ ಇರ್ಬೇಕಣ್ಣ. ನೋಡ್ರಿ ಕರ್ಮಪ್ಪ ಶಿವ. ಬಿಟ್ರೆ ಓಡೋಗ್ಬಿಡ್ತದೆ ನಮ್ಮ ಗಾಡಿ. ಏನು ರೋಡ್ ಮರ ಇದು. ಇನ್ನು ಎಷ್ಟು ಕಿಲೋಮೀಟ್ರ್ ಆಯ್ತು ಅಂದರೆ ಒಂದು 50-55 ಕಿಲೋಮೀಟ್ರ್ ಇರ್ಬೋದು ಅನ್ಸ್ಕೊಂತೀನಿ. ನೋಡಿಲ್ಲ ನಾನು, ಹಿಂಗೆ ಹೇಳ್ತಾ ಇದ್ದೀನಿ ಗೆಸ್ ಮಾಡಿ. ಭಾಳ ದೂರನೂ ಬಂದಿಲ್ಲ, ಅಷ್ಟಿರ್ಬೋದು, ಅದಕ್ಕಿಂತ ಜಾಸ್ತಿನೇ ಇರ್ಬೋದು. ನೋಡೋಣ ಬನ್ನಿ. ಇದೆಲ್ಲ ಫುಲ್ ಘಾಟ್ ಸೆಕ್ಷನ್ ಸ್ಟಾರ್ಟಿಂಗಿಂದ ಲಾಸ್ಟ್ ಎಂಡಿಗೆ ಬರೋದೇ ಬಾರ್ಡ್ರ್ ದಾಟಿ ಸ್ವಲ್ಪ ದೂರ ಹೋದರೆ ಅಲ್ಲೇ ಫ್ಯಾಕ್ಟ್ರಿ. ಬರ್ರಿ ಯಾವ ಫ್ಯಾಕ್ಟ್ರಿ ಹೋಗೋದು ಏನು ಎಲ್ಲ ತೋರಿಸ್ತೀನಿ. ಇದು ಏನಪ್ಪ ಅಂತಂದರೆ ಮಾಲು ನಾವು ಏರ್ಕೊಂಡು ಹೋಗ್ತಿರೋದು. ಇದು ಲಿಕ್ವಿಡ್ ಗ್ಲೂಕೋಸ್ ಲಿಕ್ವಿಡ್. ಇದು ಏನು ಮಾಡ್ತಾರಪ್ಪ ಇದರಲ್ಲಿ ಅಂತಂದರೆ, ಈ ಚಾಕ್ಲೇಟ್ಗಳು, ಕ್ರೀಮ್ ಬಿಸ್ಕೆಟ್ಗಳು, ಆಮೇಲೆ ಐಸ್ ಕ್ರೀಮ್ಗಳು, ಆಮೇಲೆ ಏನೇನೋ ಮಾಡ್ತಾರೆ ಇದರಲ್ಲಿ.
ನಾನು ಇದನ್ನೇ ಮುಂಬೈಗೆ ಓಡಿಸ್ಬೇಕಾದ್ರೆ ಅಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಹೋಯ್ತಿದ್ದೆ. ಎಲ್ಲಪ್ಪ ಅಂದರೆ ಅಮರ್ನಾಥ್. ಅಲ್ಲಿ ಹೋಗಿ ಖಾಲಿ ಮಾಡಿ ಅಲ್ಲಿಂದ ಎಂಟಿ ವಾಪಿ ಹೋಗ್ತಿದ್ದೆ. ಈ ಬ್ಯಾರಲ್ಗಳ್ನ ಇದೇ ಫಸ್ಟ್ ಟ್ರಿಪ್ ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ಬನ್ನಿ ಮುಂದೆ ವಿಡಿಯೋ ಮಾಡ್ತೀನಿ. ನೋಡಿ ಇಂಥ ರೋಡಲ್ಲಿ ನನ್ನ ಗಾಡಿ ಫಸ್ಟ್ ಟೈಮ್ ಬಂದಿರೋದು ನೋಡ್ರಿ. ಹಿಂಗೆ ಏನೋ ಕನ್ಸ್ಟ್ರಕ್ಷನ್ ಏನೋ ಮಾಡ್ತಾ ಇದ್ದಾರೆ ರೋಡ್ಗಳ್ನ. ನೋಡಿ ಇಲ್ಲಿ ರೋಡ್ಗಳು ನೋಡ್ರಿ, ಪಕ್ಕದಲ್ಲೇ ಕಾಡು. ರೋಡೇ ಸಾಗ್ತಾ ಇಲ್ಲ. ಇನ್ನೇನು ಭಾಳೆಲ್ಲ ಇನ್ನೊಂದು 45 ಕಿಲೋಮೀಟ್ರ್ ಐತೆ ಅಷ್ಟೇ, ಬಟ್ ರೋಡ್ ಸಾಗ್ತಾ ಇಲ್ಲ. ಏನು ಮಾಡಬೇಕು ಅಂತ ನೋಡುತ್ತೆ. In 100 meters, slide left onto National Highway 748. Take the next left onto National Highway 748. ಬನ್ನಿ, ಫುಲ್ ಘಾಟ್ ಸೆಕ್ಷನ್ ಇದೆ, ಫುಲ್ ಡೌನ್ ಇದೆ. ಇದು ಎಳ್ಕೊಂಡು ಹೋಗ್ಬಿಟ್ರೆ ಎಂಟ್ರೆನ್ಸಿಗೆ ಇರೋದು ಫ್ಯಾಕ್ಟ್ರಿನೂ ಅಲ್ಲೇ ಐತೆ. ಅಲ್ಲಿಂದ ನಿಧಾನಕ್ಕೆ ಹೋಗ್ಬೇಕು, ಯಾಕಂದರೆ ಫ್ರಂಟಿಗೆ ಲೋಡ್ ಹಾಕಿಬಿಟ್ಟಿದೆ ಗಾಡಿ. ಇಲ್ಲ ಡ್ರಮ್ಗಳೆಲ್ಲ ಹೀಟ್ ಹಾಕಿಬಿಟ್ಟಿದ್ದಾವೆ. ಏನೂ ಮಾಡೋಂಗಿಲ್ಲ, ಹೋಗ್ಲಿ ನಿಧಾನ ಹೋಗಿ ಇಳಿಸ್ಕೊಂಡು. ಮೇ ಬಿ ಇವತ್ತು ಖಾಲಿ ಆಗಲ್ಲ ಅನಿಸುತ್ತೆ, ಬೆಳಗ್ಗೆನೇ ಖಾಲಿ ಮಾಡಿ. ದೊಡ್ಡ ಕಂಪ್ನಿ ಇರಬೇಕು ಮೋಸ್ಟ್ಲಿ ಅದು. ಸೊ ಖಾಲಿ ಮಾಡಿಬಿಟ್ಟು ನೋಡೋಣ ಏನಾದರೂ ಆ ಕಡೆಯಿಂದ ಲೋಡ್ಗಳನ್ನ. ನಿಲ್ಸೋಕ್ಕೆ ಜಾಗಲ್ಲ ನೋಡ್ರಿ. ಫುಲ್ಲು ಜಮೀನು. ಕೆಳಗಡೆ ತೋರಿಸೋಣ ಅಂದರೆ ಮರಗಳು ಅಡ್ಡ ಇದಾವೆ ಪೂರ್ತಿ ಎಲ್ಲ. ಸೊ ಏನು ಮಾಡೋಂಗಿಲ್ಲ ನೋಡಿ. ಎಲ್ಲ ಕೆಳಗಡೆ ಪ್ರಪಾತನೇ ಇರೋದು ಕೂಡ. ಇನ್ನು ಕರ್ನಾಟಕ ಬಾರ್ಡ್ರ್ ದಾಟಿದೆ. ಕರ್ನಾಟಕ ಬಾರ್ಡ್ರ್ ದಾಟಿ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಬರೋದೇ ಗೋವಾ ಬಾರ್ಡ್ರ್. ಇಲ್ಲಿ ಎಂಟ್ರಿ ಕೊಟ್ಬಿಟ್ಟು ಹೋಗ್ಬಿಡೋದು. ಬನ್ನಿ ಮುಂದೆ ವಿಡಿಯೋ ಮಾಡ್ತೀನಿ. ಇವಾಗ ನೋಡೋಕೆ ಹೆಂಗೆ ಕಾಣಿಸ್ತಿದೆ, ಸ್ಥಳ ಆಗಿ ಹೋಗ್ಬೇಕು ನೋಡ್ರಿ. ಇವಾಗ ಪೂರ್ತಿ ಕೆಳಗೆ ಹೋಗ್ಬೇಕು. ಗುಡ್ದಲ್ಲೇ ಇದೆ ರೋಡು, ಎಲ್ಲ ಗುಡ್ದಲ್ಲೇ ರೋಡು. ಕೆಳಗೆ ಹೋಗ್ಬೇಕು ಅಂದರೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ಒಂದು ಟೈಮ್. ಅವಾಗ ನೋಡಿದ್ದೀವಿ ರೋಡ್ ಅಷ್ಟೇ. ಕಾರಲ್ಲಿ ಬಂದಿದ್ವಿ, ಲಾರಿ ತೊಗೊಂಡು ಯಾವಾಗೂ ಬಂದಿಲ್ಲ. ಇದೇ ಫಸ್ಟ್ ಟ್ರಿಪ್ ಬಂದಿರೋದು. ನೋಡಿ ಅಲ್ಲಿತ್ತು ವ್ಯೂ ಪಾಯಿಂಟು, ಬಟ್ ಗಾಡಿ ಲಾರಿ ನಿಲ್ಸಕ್ಕೆ ಕೊಡ್ತಾರೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಬಂದ್ಬಿಟ್ಟೆ. ಭಾಳ ಚೆನ್ನಾಗಿತ್ತು ಅಲ್ಲಿ. ಅಲ್ಲೇ ಇನ್ನೊಂದು ನೋಡಿ ಹೇಗೆ ಕಾಣಿಸ್ತೀನಿ ಅಲ್ಲಿ. ಮಾಡ್ತೀನಿ, ಯಾವುದೋ ದೇವಸ್ಥಾನ ಇದೆ ಇಲ್ಲಿ. ಜಯ ಶ್ರೀರಾಮ್. ಡೇಂಜರಸ್ ಕಾರೋಸ್ ಗೋ ಸ್ಲೋ ಅಂತ ಇಲ್ಲ ಹಾಕಿದ್ದಾರೆ ಬೋರ್ಡ್ನ. ನೋಡಿಬಿಟ್ಟು ಜ್ವರ ನೋಡ್ರಿ. ಎಲ್ಲ ಗುಡ್ದಲ್ಲೇ ಹೋಗ್ಬೇಕು, ಮೋಸ್ಟ್ ಗುಡ್ದಲ್ಲೇ ರೋಡ್ ಮಾಡಿಬಿಟ್ಟಿದ್ದಾರೆ ಪೂರ.
ಸೇಫ್ಟಿ ನಾವು ಹೋಗೋಣ. ನಾನು ಯಾವಾಗಲೂ ಅಷ್ಟೇ, ಡೌನ್ಗಳಲ್ಲಿ ಯಾವಾಗಲೂ ಗೇರಲ್ಲೇ ಇಳಿಸ್ಕೊಂಡು ಹೋಗ್ತೀನಿ. ಟೆನ್ಷನ್ ತಗೊಂಡು ಯಾವತ್ತೂ ಓಡಿಸಲ್ಲ. ಇರೋದು 12 ಟನ್ನು ಇಲ್ಲ, ಕಡಿಮೆನೇ ಇದೆ. ಆದರೂ ಆರಾಮಾಗೆ ಓಡಿಸ್ತೀನಿ. ಲೈನರ್ಗಳು ಹೀಟ್ ಆಗ್ತವೆ, ಬ್ರೇಕ್ ಹೊಡೆದು ಗಾಡಿನೂ ಸುಮ್ಮನೆ ನಡ್ಕಂತದ್ದು. ಯಾಕೆ ಬೇಕು? ಆರಾಮಾಗಿ ಓಡಿಸಿದ್ರೆ ಹೋಗೇ ಹೋಗ್ತೈತೆ. ಈ ಕಡೆ ಇದೆ ವ್ಯೂ ಪಾಯಿಂಟ್. ನೋಡೋಣ ಬನ್ನಿ. ಇಲ್ಲಿ ಗಾಡಿ ನಿಲ್ಲಿಸಿದ್ದಾರೆ. ಮೋಸ್ಟ್ಲಿ ನಿಲ್ಸಕ್ಕೆ ಕೊಟ್ಟರೆ ನಿಲ್ಲಿಸ್ಬಿಟ್ಟು ಫೋಟೋ ತಗೊಂಡು ಹೋಗೋಣ. ರೋಡಿ ನಿಂತ್ಕೊಂತ ನಮ್ಮಷ್ಟು ಬನ್ನಿ. ನೋಡಿ ಎಂಥ ದೊಡ್ಡ ಗಾಡಿಗಳು ಹೋಗ್ತವೆ. ಇಲ್ಲೇ ಪಾರ್ಕ್ ಮಾಡಿ ನಮ್ಮ ಗಾಡಿನ ಚೆನ್ನಾಗಿ ಕಾಣಿಸ್ತಿದೆ. ಆರ್ಟ್ ಶೇಪಲ್ಲೇ ಇಟ್ಮೇಲೆ ಗಾಡಿನ. ವ್ಯೂ ಪಾಯಿಂಟ್ ಹೇಗಿದೆ, ಸೂಪರ್ ಆಗಿದೆ ಲೊಕೇಶನ್ ಮಾತ್ರ. ಇನ್ನು ಟ್ರಾಫಿಕ್ ಆಗ್ತದೆ, ಹೋಗ್ಬಿಡೋಣ ನಿಧಾನಕ್ಕೆ. ನೋಡಿ ಇದನ್ನು ತೋರಿಸ್ಬೇಕಂತಲೇ ನಿಂತ್ಕೊಂಡೆ ನಿಮಗೆ. ಇಲ್ಲೇ ಜರಿ ಇದೆ, ಇನ್ನು ಆ ಕಡೆ ಹೋಗಿ ನೋಡ್ಕೊಂಬರೋಣ. ಕಾರು ನೋಡಿ ಅಪ್ಪ, ಸೂಪರ್. ನೆಸ್ಲೆ ನೋಡ್ರಿ, ಮಂಚು, ಮಿಲ್ಕಿ ಬಾರು, ಕಿಟ್ ಕ್ಯಾಟು, ಬಾರ್ವನ್ನು ಏನೇನೋ ರೆಡಿ ಆಗ್ತವೆ ಚಾಕ್ಲೇಟ್ಗಳು. ಇಲ್ಲಿ ನೆಸ್ಲೆ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಇವಾಗ ತಗೊಳ್ಳಲ್ಲ ಅಂತ, ಈಗ ಬೆಳಗ್ಗೆ 5 ಗಂಟೆಗೆ ಒಳಗೆ ತಗೊಳ್ತಾರಂತೆ. ಎಲ್ಲರೂ ಅಲ್ಲಿ ಗಂಟ ಸೈಡಿಗೆ ಹಚ್ಕೊಳ್ರಿ ಅಂತ ಹೇಳಿದ್ದಾರೆ. ಇಲ್ಲೆಲ್ಲರೂ ಮುಂದೆ ಸೈಡಿಗೆ ಹಚ್ಚಿ ನೋಡೋಣ. ಊಟ ಮಾಡ್ಕೊಂಡು ಬನ್ನಿ. 5 ಗಂಟೆಗೆ ಫೋನ್ ಮಾಡಿದ್ರು, ಬಂದಿದ್ದೀನಿ ಇಲ್ಲಿ ಲೋಡಿಂಗ್ ಪಾಯಿಂಟಿಗೆ. ಬನ್ನಿ ನೋಡೋಣ. ನಮ್ಮ ಮಳೆಯನ್ನು ಬೇರೆ ಹೊರಗೆ ಬಿಟ್ಟು ಬಂದಿದ್ದೀನಿ. ನೋಡಿ ಗಾಡಿ ತಡಬಲ್ ಗಿಡ್ಬಲೆಲ್ಲ ಬಿಚ್ಚಿ ನಿಲ್ಲಿಸಿದೆ. ತಿಂಡಿ ತಿನ್ನೋಣ ಅಂತ ಹೊರ ಹೋಗಿದ್ದೆ, ಬಿಡಲಿಲ್ಲ. ಫೋನ್ ಮಾಡಿದ್ರು ಓಡಿ ಬಂದುಬಿಟ್ಟೆ. ಇವಾಗ ಬಂದು ತಡಬಲ್ಲೆಲ್ಲ ಬಿಚ್ಚಿ ನಿಲ್ಲಿಸಿದ್ದೀನಿ. ವಿಡಿಯೋ ಮಾಡೋಕೆ ಆಯ್ತೋ ಇಲ್ಲ ಗೊತ್ತಿಲ್ಲ, ಕದ್ದು ಮಾಡ್ತಾಯಿದ್ದೀನಿ. ಸುಮ್ಮನೆ ಯಾಕೆ ಅಂತ. ಬನ್ನಿ, ಖಾಲಿ ಆದಮೇಲೆ ಹೊರಗೆ ಹೋದ್ಮೇಲೆ ಮತ್ತೆ ನೋಡಿ ಗಾಡಿ ಖಾಲಿ ಮಾಡ್ಕೊಂಡು ಇಲ್ಲಿ ಟ್ರಾನ್ಸ್ಪೋರ್ಟ್ ಹತ್ರ ಬಂದ್ವಿ. ನೀವು ಭಾಳ ಲೇಟ್ ಮಾಡಿಬಿಟ್ರು ಗಾಡಿ ಖಾಲಿ ಮಾಡೋದು. ಇವಾಗ ಹೊಟ್ಟೆ ಶೋಗಿತ್ತು, ಬೆಳಗ್ಗೆಯಿಂದ ಏನೋ ತಿಂದಿರಲಿಲ್ಲ. ಸೊ ಹಂಗಾಗಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಅಂತ. ಇದೆ ನೋಡಿ ಗೌರಿಶಂಕರ್ ಅಂತ, ಇದು ಟ್ರಾನ್ಸ್ಪೋರ್ಟು. ಅಲ್ಲೇ ಇದ್ದೀನಿ, ಬಂದಿದ್ದೀನಿ. ಅವರೆಲ್ಲ ಊಟಕ್ಕೆ ಹೋಗಿದ್ದಾನೆ ಮೋಸ್ಟ್ಲಿ. ನಾವು ಊಟ ಮಾಡ್ಕೊಂಬಂದ್ವಿ. ಯಾವುದೋ ಬೆಕ್ ಮಲ್ಕೊಂಡಿತ್ತು ಅವ್ರದ್ದು ಏನು. ನಮ್ಮ ಗಾಡಿ ರೋಡ್ ಆ ಕಡೆ ನಿಂತ್ಕೊಂಡಿದೆ ನೋಡಿ, ಕಳಿಸಿದ ನಿಲ್ಲಿಸಿದ್ದೀನಿ. ಬನ್ನಿ ಮತ್ತೆ ವಿಡಿಯೋ ನೋಡ್ರಿ. ಆಗಲೇ ಸಂಜೆ ಆಗೋಯ್ತು, ಲೋಡ್ ಯಾವೂ ಸೆಟ್ ಆಗಲಿಲ್ಲ.
ಬೆಂಗಳೂರಿಗಿತ್ತು ಬಂಗಾರಪೇಟೆಗೆ ಬಾಡಿಗೆ ಕಡಿಮೆ ಅನ್ನಿಸ್ತು, ಸೊ ಹಂಗಾಗಿ ಬೇಡ ಅಂತ ಹೇಳಿದೆ. ಇಲ್ಲಿಂದ ಬಾಡಿಗೆ ಎಲ್ಲ ಕಡಿಮೆನೇ ಇರೋದು, ಟನ್ನಿಗೆ 1000 ರೂಪಾಯಿ ಅಂತೆ ಬಾಡಿಗೆ ಇಲ್ಲಿಂದ. ದಾವಣಗೆರೆ, ಹರಿಹರ, ರಾಣೆಬೆನ್ನೂರು ಈ ಥರ ಆದರೆ ಭಾಳ ಕಷ್ಟ ಆಗ್ತೈತೆ. ಬಂದುಬಿಟ್ಟಿದ್ದೀನಿ ಇದೊಂದು ಸಲ, ಏನಾದರೂ ಲೋಡ್ ಮಾಡ್ಕೊಂಡು ಹೋಗೋಣ. ಸುಮ್ಮನೆ ಖಾಲಿ ಹೋಗ್ಬಿಟ್ರೆ ಏನೋ ಉಳಿಯಲ್ಲ. ಸೊ ಹಂಗಾಗಿ ಏನಾದರೂ ಲೋಡ್ ಮಾಡ್ಕೊಂಡು ಹೋಗೋಣ. ಬೀಚ್ ಗೀಚು ಹೋಗೋಣ ಅಂತಂದರೆ ಒಳ್ಳೆ ಸೆಂಟ್ರಲ್ಲಿದ್ದೀವಿ. ಈ ಕಡೆ ಪಣಜಿ ಹೋಗ್ಬೇಕಂದ್ರೆ 50 ಕಿಲೋಮೀಟ್ರ್ ಇತ್ತು. ಈ ಕಡೆ ಮಡ್ಗಾಂವ್ ಹೋಗ್ಬೇಕಂದ್ರೆ ಒಂದು 25-30 ಕಿಲೋಮೀಟ್ರ್ ಐತಂತೆ. ಸೊ ಹಂಗಾಗಿ ಹೋಗೋಕ್ಕಾಗಲ್ಲ. ಬನ್ನಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗೋಣ, ಏನಾರು ಆದರೆ ಮಾಡ್ಕೊಂಡು ಹೋಗ್ಬಿಡಣ್ರಿ. ನಿಂತ್ಕೊಂಡಷ್ಟು ಸುಮ್ಮನೆ ಮೈ ಮೇಲೆ ಇವತ್ತೊಂದು ದಿವಸ ವೆಯ್ಟ್ ಮಾಡೋಣ. ನಾಳೆ ಬೇಡ ಗಾಡಿನ. ಬನ್ನಿ. ಮಧ್ಯಾಹ್ನ ಬಂದಿದ್ದು, ಲೋಡ್ ಏನೂ ಸೆಟ್ ಆಗಿರಲಿಲ್ಲ. ಸೊ ಲೋಡ್ ಇವಾಗ ಸೆಟ್ ಆಯಿತು. ಎಲ್ಲಿಗಪ್ಪ ಅಂತಂದರೆ ಮುಂದೆ ಹೇಳ್ತೀನಿ ಎಲ್ಲಿಗೆ ಲೋಡು ಏನು ಅಂತ. ಈಗ ಆಲ್ರೆಡಿ ಲೋಡಿಗೆ ಬಂದಿದ್ದೀವಿ. ಓಕೆ, ಹೇಳೇ ಬಿಡ್ತೀನಿ ಏನು ಅದರಲ್ಲಿ ಏನಿದೆ. ಎಲ್ಲಿಗಪ್ಪ ಲೋಡು ಅಂತಂದರೆ ಕೋಲ್ಕತ್ತಾ ಲೋಡು. ಏನಪ್ಪ ಅಂದರೆ ಕೆಮಿಕಲ್ ಬ್ಯಾರ್ಲ್ಗಳು ಗೋವಾದಿಂದ ಸೀದಾ ಹೋಗೋದೇನೆ. ಇವಾಗ ಇಲ್ಲಿಂದ ಬಾಡಿಗೆ 11 ಟನ್ನಿಗೆ 93,000 ರೂಪಾಯಿ ಹಚ್ಚಿದ್ದಾರೆ. ಕಮಿಷನ್ ಎಲ್ಲ ಹೋಗಿ ಏನು ಸಿಗುತ್ತೋ ಗೊತ್ತಿಲ್ಲ. ರಿಪೋರ್ಟು ಪರವಾಗಿಲ್ಲ, ಇಲ್ಲಿಂದ ಅಷ್ಟೇ ತೊಗೋದು. ಒಟ್ಟಲ್ಲಿ 85,000 ಅಷ್ಟೇ ತೊಗೋದು. ನೋಡೋಣ, ಹೋಗೋಣ. ಕಂತಿಗೆ ದುಡ್ಡಾಗಲಿ ಈ ಟ್ರಿಪ್ ಅಂತ, ಅದಕ್ಕೆ ಲಾಂಗ್ ಟ್ರಿಪ್ ಹೊರಟಿದ್ದೀನಿ. ಇಲ್ಲಿಂದ 2150 ಕಿಲೋಮೀಟ್ರ್ ಆಗ್ತದೆ. ಪಾಪ ಇಲ್ಲಿ ಒಂದು ಲಿಂಗಸೂರು ಬಾಗಲಕೋಟೆ ಅಣ್ಣವ್ರು ಒಬ್ಬರು ಸಿಕ್ಕಿದ್ರು. ಅವರೇ ಹೇಳಿದ್ದಾರೆ ಹಿಂಗೆ ಹೋಗಬೇಕು, ಏನೇನು ಮಾಡಬೇಕು ಎಲ್ಲ ಅಂತ. ಸೊ ಹೋಗೇ ಬಿಡೋಣ. ಯಾಕಂದರೆ ಟೈಮಿಂಗ್ ಮಾಲ್ ಅಲ್ಲವಲ್ಲ. ಟೈಮಿಂಗ್ ಮಾಲ್ ಆದರೆ ಹೆದರ್ಬೋದಿತ್ತು. ಇದು ಒಂದು ದಿವಸ ಲೇಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ಹೋಗ್ಬೋದು. ರೂಟ್ಗಳು ತಿಳ್ಕೊಂಡಂಗೆ ಆಗುತ್ತೆ. ಚೆನ್ನಾಗಿರುತ್ತೆ ಬಾಡಿಗೆಗಳು ಇಲ್ಲೆಲ್ಲ. 5 ಟನ್ನು 6 ಟನ್ನು 1 ಟನ್ನು ಎಲ್ಲ. ಬಂದರೆ ಟ್ರಾನ್ಸ್ಪೋರ್ಟ್ ನಂಬರ್ ಕೊಡ್ತೀನಿ, ಬೇಕಿದ್ದವ್ರು ಮಾಡ್ಕೊಂಡು ಹೋಗ್ರಿ, ಚೆನ್ನಾಗುತ್ತೆ. ಆ ಕಡೆದ್ದನು ಅವ್ರನ್ನ ಕೇಳಿದರೆ ಲೋಡ್ ಮಾಡಿಸ್ಕೊಡ್ತಾರೆ. ಯಾಕಂದರೆ ಅವ್ರದ್ದು 11 ಗಾಡಿ ಇದೆ ಟ್ರಾನ್ಸ್ಪೋರ್ಟ್ನವ್ರದ್ದು. ಸೊ ಬನ್ನಿ. ಊಟ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ಊಟ ಮಾಡ್ಕೊಂಡು ಸೀದಾ ಲೋಡಿಂಗ್ ಪಾಯಿಂಟಿಗೆ ಬಂದೆ. ಆಲ್ರೆಡಿ ಅರ್ಧ ಲೋಡ್ ಮಾಡಿದ್ದಾರೆ. 171 ಬ್ಯಾರಲ್ ಇದಾವೆ, ಒಂದು 60 kg. ಅದ್ರ ಮೇಲೆ ಒಂದು 20 ಬ್ಯಾಗ್ ಇದೆ, ಒಂದು 50 kg. ಅಷ್ಟು ಹಾಕಿಬಿಟ್ರೆ ಇಲ್ಲಿಂದ ಹೋಗ್ತಾ ಇರೋದೇನೆ. ಬನ್ನಿ, ಮತ್ತೆ ಮುಂದೆ ವಿಡಿಯೋ ಮಾಡ್ತೀನಿ. 69 ಬ್ಯಾರಲ್ ಹಾಕಿ ಒಂದು 20 ಚೀಲ ಹಾಕಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೊಂದು 104 ಬ್ಯಾರಲ್ ಇದಾವಂತೆ. ಅಂದ್ರೆ ಅಲ್ಲಿ ಕೆಳಗೆ ಕಾಣಿಸ್ತೈತೆ ಬಿಲ್ಡಿಂಗು, ಅಲ್ಲಿ ಫಸ್ಟ್ ಮಾಡಿದ್ವಿ. ಅಲ್ಲಿಂದ ಈಗ ಪಕ್ಕದ ರೋಡಲ್ಲಿ ಈ ಕಡೆಗೆ ಬಂದಿದ್ದೀವಿ. ರೋಡ್ ಮಾಡ್ತಾ ಇದ್ದಾರೆ ನೋಡಿ. ಬನ್ನಿ, ಗಾಡಿ ಲೋಡ್ ಆಯಿತು. ಲೋಡಾಗಿ ಯಾಕೋ ನೆಕ್ಕಲ್ಲಿ ಬ್ಲೋ ಹೋಗ್ತಾಯಿತ್ತು. ಸೊ ಹಂಗಾಗಿ ನಮ್ಮ ಮಳೆ ಹೆಂಗೆ ಕಳಿಸಿದೆ, ಮುಂದೋಗಿ ಅಲ್ಲಿ ಇದನ್ನು ಬ್ಲೋ ಹಾಕ್ಸಿ ನೆಕ್ ಚೇಂಜ್ ಮಾಡಿಸೋ, ವಾಲ್ ನೆಕ್ ಚೇಂಜ್ ಮಾಡಿಸೋ ಅಂತ ಹೋಗಿದ್ದಾನೆ. ಬಿಲ್ಲು ಬರೀತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ನವರು. ನಿಲ್ಲಿಸ್ಕೊಂಡು ಅವರೇ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಜೊತೆನೇ ಅಲ್ಲಿ ಪೆಟ್ರೋಲ್ ಪಂಪ್ ಹತ್ರ ಹೋಗೋಣ. ಇಲ್ಲಿಂದ ಟ್ರಾನ್ಸ್ಪೋರ್ಟ್ನೇ ಫೋನ್ ಮಾಡಿ ಅಡ್ವಾನ್ಸ್ ಹಾಕ್ಸ್ಕೊಂಡು ಇಲ್ಲಿದ್ದ ಹೊರಡೋಣ. ಬನ್ನಿ, ಮುಂದೆ ವಿಡಿಯೋ ಮಾಡ್ತೀನಿ. ಅಲ್ಲಿಂದ ಲೋಡ್ ಮಾಡ್ಕೊಂಡು ಬಂದೆ. ಇಲ್ಲಿ ಟ್ರಾಫಿಕ್ ಆಗಿತ್ತು. ಅಲ್ಲಿ ಟ್ರಾನ್ಸ್ಪೋರ್ಟ್ನಾಗ ಫೋನ್ ಮಾಡಿದ್ದ, ಬಂಕ್ ಹತ್ರನೇ ನಿಲ್ಲಿಸಿದ್ವಿ ಗಾಡಿನ. ಅಲ್ಲೇ ನೆಕ್ ಪೆಟ್ಟಿಂಗ್ ಲೂಸ್ ಆಗಿತ್ತು ಅಂತ ಹೇಳ್ಬಿಟ್ಟು ಗಾಡಿ ಅಲ್ಲೇ ನಿಲ್ಲಿಸಿ ಟೈಟ್ ಮಾಡಿಸ್ಕೊಂಡು ಬ್ಲೋ ಹಿಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಫುಲ್ ಟ್ರಾಫಿಕ್ ಐತೆ, ಫುಲ್ ಟ್ರಾಫಿಕ್ ಐತಿ. ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ತೀನಿ. ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ಬಿಟ್ಟು ಇದ್ರ ಮೇಲೆ ಏನಾರ ಪಾರ್ಟ್ ಮಾಲ್ ಹಾಕೋಣ ಅಂತ ಮಾಡಿದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಅಲ್ಲಿ ಹೋಗೋಣ. ಅಲ್ಲಿ ಹೋಗಿ ಮೇಲೆ ಗೊತ್ತಾಗ್ತದೆ. ನೋಡೋಣ ಬನ್ನಿ. ಬರೀ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ತೀನಿ. ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬೆಳಗಾಮ 122 ಐತೆ. ಬೆಳಗಾಮಿಂದ ಬಾಗಲಕೋಟೆ ಹಿಂಗೆ ಹೋಗ್ಬೇಕು. ಬನ್ನಿ ಹೋಗೋಣ.
ಡೀಸಲ್ಲು ಐತೆ, ಒಂದು ಪಾಯಿಂಟ್ನೂ ಹೋಗಿಲ್ಲ. ಕರ್ನಾಟಕಕ್ಕೆ ಹೋಗಿ ಫಿಲ್ ಟ್ಯಾಂಕ್ ಮಾಡಿಸ್ಕೊಂಡು ಅಲ್ಲಿಂದ ಹೋಗೋಣ. ಊಟ ಮುಂದೆ ಎಲ್ಲರೂ ಮಾಡೋಣ. ಮುಂದೆ 2 ಗಾಡಿ ಹೋಗ್ತಾ ಇದ್ದಾವೆ, ಅವರಿಂದನೇ ಹೋಗೋಣ ಅಂತ ಮಾಡಿದ್ದೀನಿ. ನೋಡೋಣ ಏನಾಗುತ್ತಾ. ಆರಾಮಾಗೆ ಹೋಗೋದೇನು ಟೆನ್ಷನ್ ಇರೋಲ್ಲ. ಎಲ್ಲರೂ ಗ್ಯಾಸ್ ತೊಗೋಬೇಕು, ಬೆಳಗ್ಗೆ ಸಿಲಿಂಡ್ರ್ ಗ್ಯಾಸ್ ತೊಗೊಂಡು ಅಡುಗೆ ಮಾಡ್ಕೊಂಡು ಉಣ್ಕೊಂತ ಹೋಗ್ರಿ. ಹಂಗಾದರೆ ಸ್ವಲ್ಪ ಖರ್ಚು ಕಡಿಮೆ ಬರ್ತದೆ. ನೋಡೋಣ ಏನಾಗುತ್ತಾ, ಬನ್ನಿ ಮುಂದೆ ಹೋಗೋಣ. ಹೈದ್ರಾಬಾದ್ 691 ಕಿಲೋಮೀಟ್ರ್ ಹೈದ್ರಾಬಾದ್ ಐತೆ ನೋಡಪ್ಪ. ಬನ್ನಿ ನೋಡಿ, ಗೋವಾ ಬಾರ್ಡ್ರ್ ದಾಟಿ ಘಾಟ್ ಹತ್ತುತ್ತಾ ಇದ್ದೀನಿ. ಇಲ್ಲಿಂದ ರಾಮನಗರದಿಂದ ಬೆಳಗಾವಿ ಹೋಗ್ಬೇಕು. ಘಾಟ್ ಇದು ಪೂರ್ತಿ. ಎಲ್ಲಿ ಅಂದರೆ ಕರ್ನಾಟಕ ಬಾರ್ಡ್ರ್ ಬರೋ ತನಕನೂ ಘಾಟೆಯ. ಹೋಗೋಣ ಬರ್ರಿ. ಮುಂದೆ ಊಟ ಮಾಡಿಲ್ಲ, ಮುಂದೆ ಎಲ್ಲರೂ ಊಟ ಮಾಡೋಣ. ಗಾಡಿಗಳು ರಾತ್ರಿ ಅಷ್ಟು ಅಂದರೆ ಬೈಕು ಕಾರ್ನವರು ಕಡಿಮೆ. ಏನೋ ಲಾರಿ ಬಸ್ಸು ಅವೇ ಅಷ್ಟೇ ಓಡಾಡ್ತವೆ ನಾವು ಮೋಸ್ಟ್ಲಿ ಇಲ್ಲಿ. ಅಂದರೆ ಟ್ರಿಪ್ ಬರೋರು ಅವ್ರು ಮಾತ್ರ ಬರ್ಬೋದು ಅಷ್ಟೇ. ಕಾರ್ಗಳು, ಬಸ್ಗಳು, ಲಾರಿಗಳು ಜಾಸ್ತಿ ಓಡಾಡ್ತಾವೆ ಇಲ್ಲಿ. ಅಂದರೆ ಬೆಳಗ್ಗೆ ಜಾವ ಭಾಳ ತೊಂದರೆ ಇಲ್ಲ. ಕಾರ್ ಸಿಂಗಲ್ ರೋಡಲ್ಲ, ಕಾರ್ನವರು ಬೈಕ್ನವರು ಭಾರಿ ಹಿಂಸೆ ಕೊಡ್ತಾರೆ. ಬನ್ನಿ ಘಾಟು. ಇದ್ದೀನಿ ಸುಮ್ಮನೆ. ಮೀಡಿಯಮ್ ಹೋದರೆ 10-12 ಟನ್ನಿಗೆ ಇನ್ನೂ 250 kg ಕಡಿಮೆ ಐತೆ. ಪಾಟ್ ಲೋಡ್ ಮಾಡ ಅಂತಂದೆ ಅವನು. ಹೋಗು ಬೆಳಗಾಂ ತನಕ ಹೋಗು, 10 ಗಂಟೆ 10:30 ಫೋನ್ ಮಾಡ್ತೀನಿ, ಅಲ್ಲೇನಾದ್ರು ಸಿಕ್ಕರೆ ಅಲ್ಲೇ ಹಾಕೊಂಡು ಹೋಗಂತೆ ಅಂತ ಹೇಳಿದಾನೆ. ನೋಡೋಣ ಏನಾಗುತ್ತೋ. ಎಲ್ಲ ಘಾಟ್, ಭಾಳ ಟರ್ನಿಂಗ್ಗಳು ಅದಾವೆ. ಹಗ್ಲೊತ್ತು ಹತ್ತಿಸ್ಬೇಕಂದ್ರೆ ಗಾಡಿ ಭಾಳ ಹೀಟ್ ಆಗ್ತದೆ. ಯಾಕಂದರೆ ದೊಡ್ಡ ಘಾಟ್ ಅಲ್ವಾ, ಅನ್ಮೋಡ್ ಘಾಟ್ ಅಂತಿದ್ದು. ಹಿಂದೆ ಹೋಗೋಣ. ನೋಡಿ ಇವಾಗ ಕರ್ನಾಟಕ ಬಾರ್ಡ್ರ್ ದಾಟಿ ಬಂದು ಮುಂದೆ ಒಂದು ಚೆಕ್ ಪೋಸ್ಟ್ ಸಿಗ್ತೈತಿ. ಇಲ್ಲಿ ಡ್ರಿಂಕ್ಸ್ ಎಲ್ಲ ಚೆಕ್ ಮಾಡ್ತಾರೆ, ತಗೊಂಡು ಬಂದು ಇವತ್ತು ಇಷ್ಟ ತನಕ ಚೆಕ್ ಮಾಡಿದ್ರು. ನಾವಂತೂ ತೊಗೊಂಬರಲ್ಲ. ಇಲ್ಲೇ ಊಟ ಐತೆ, ಇಲ್ಲೇ ಏನಾದ್ರು ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಸುಮ್ಮನೆ ಯಾಕೆ ಬೇಕು, ಟೈಮ್ ಆಗಿಬಿಟ್ಟೈತೆ ಊಟದ್ದು. ಊಟ ಮಾಡ್ಕೊಂಡೆ ಹೋಗ್ಬಿಡೋಣ ಬನ್ನಿ. ನೋಡಿ ಇವಾಗ ಏರ್ಪೋರ್ಟ್ ಹತ್ರ ಇದ್ದೀನಿ, ಬೆಳಗಾಂ ಏರ್ಪೋರ್ಟ್ ಹತ್ರ. ಏರ್ಪೋರ್ಟ್ ಇದು. ಇನ್ನು ಬೆಳಗಾಮು ಇನ್ನೊಂದು 120, ಬಾಗಲಕೋಟೆ 122 ಐತೆ. ಭಾಳ ಲೇಟ್ ಆಗ್ಬಿಡ್ತು ಇಲ್ಲಿ. ಆ್ಯಡ್ ಬ್ಲೂ ನೋಡ್ರಿ ಅಲ್ಲ ಎಂಡಿಗೆ ಬಂದುಬಿಟ್ಟಿತ್ತು. ಇಲ್ಲೇ ಬೆಳಗಾಮಲ್ಲಿ ತಗೊಳ್ಳೋಣ ಅಂತ ನಿಲ್ಲಿಸಿದ್ದೆ ಶೋರೂಮ್ ಹತ್ರ. ಅಜ್ಜಿ ಅವನು ದುಡ್ಡಿಲ್ಲ, ಚೇಂಜ್ ಇಲ್ಲ, ಕ್ಯಾಶೇ ಕೊಡಬೇಕು, ಫೋನ್ಪೇ ನಡೆಯಲ್ಲ ಅಂತ. ಪಾಪ ಯಾರು ಹೋಗ್ತಾ ಇದ್ರು, ಅವ್ರ ಹತ್ರ ಇಸ್ಕೊಂಡು ಕ್ಯಾಶ್ ಕೊಡೋಕೆ ಹೋದೆ, ಚೇಂಜ್ ಇಲ್ಲ. ಅಲ್ಲೇ ಹೆಚ್ಚು ಕಡಿಮೆ 1 ತಾಸು ಹೋಗ್ಬಿಡ್ತು ನನಗೆ. ಹಂಗಾಗಿ ಬೇಜಾರಾಗ್ಬಿಡ್ತು. ಹೋಗ್ತಾ ಇದ್ದೀನಿ, ಯಾವ ಗಾಡಿಗಳಿಲ್ಲ, ಒಂದೇ ಗಾಡಿ. ಎಲ್ಲ ಮುಂದೆ ಎಲ್ಲರೂ ಹೋಟೆಲ್ ಇದ್ದರೆ ಟೀ ಕುಡ್ದು ಹೋಗೋಣ.
ಬನ್ನಿ. ನೋಡಿ ಇವಾಗ ಸಿರ್ವಾರದಲ್ಲಿದ್ದೀನಿ. ಇನ್ನೊಂದು ಸ್ವಲ್ಪ ದೂರ ಐತೆ ರಾಯಚೂರು. ರೋಡೇ ಸಾಗ್ತಿಲ್ಲ, ಇದು ಫುಲ್ ಸಿಂಗಲ್ ರೋಡು ಅಲ್ಲಿಂದ ನನಗೆ. ರಾತ್ರಿ ನಾನು ಬೆಳಗಿನ ಜಾವ 6 ಗಂಟೆ ತನಕ ಹೊಡೆದು ಕೊಟ್ಟೆ. ಮಳೆ ಓಡಿಸ್ಕೊಂಡು ಬಂದ ನಿಲ್ಲಿ ತನಕ. ಇವೆಲ್ಲ ಬ್ಯಾರಲಿಂದ ಬಂದಿದ್ದು. ಮತ್ತೆ ರಾತ್ರಿ ಹಗ್ಗ ಹಾಕಿ ಟೈಟ್ ಮಾಡಿದ್ವಿ. ಏನೂ ಆಗಿಲ್ಲ, ಜಾಲಿ ಎಲ್ಲ ಹೊಡೆದಿದ್ದೀವಿ. ಬೆಳಗ್ಗಿಂದ ಏನೂ ತಿಂದಿಲ್ಲ, ಮಲ್ಕೊಂಬಿಟ್ಟಿದ್ದೆ. ಬರ್ರಿ ಏನಾದ್ರು ತಿಂದು ಬರೋಣ. ನೋಡಿ ರಾಯಚೂರು ದಾಟಿ ಇದೆ ಕೃಷ್ಣಾ ನದಿ ಇದೆ ಬಾರ್ಡ್ರು. ಇದನ್ನು ದಾಟಿದ ತಕ್ಷಣ ತೆಲಂಗಾಣ ಸ್ಟಾರ್ಟ್. ನೀರೇನು ಇಲ್ಲ, ನೀರೆಲ್ಲ ಖಾಲಿ ಆಗೋಗುತ್ತೆ. ನಿಧಾನ ಹೋಗು, ಫುಲ್ ಇರ್ತೈತೆ ಮಳೆಗಾಲದಲ್ಲಿ. ಇವಾಗ ಏನಿಲ್ಲ, ಖಾಲಿ. ಎಲ್ಲರೂ ಊಟ ಮಾಡೋಣ ಎಲ್ಲರೂ ಊಟ ಮಾಡಿದ್ದಾರೆ. ನೋಡಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗ್ಯಾಸು, ಸ್ಟವ್ವು, ಆಮೇಲೆ ಚಾಕು ತೊಗೊಂಡಿದ್ದೀನಿ. ಇಲ್ಲಿ ಒಂದು ರೇಷನ್ ತೊಗೊಂಡು ತರಕಾರಿ ತಗೋಬೇಕು. ರೇಷನ್ ಅಂದರೆ ಏನಿಲ್ಲ, ಉಪ್ಪು, ಬೇಳೆ ಅಷ್ಟೇ ತೊಗೋಬೇಕು. ಮನೆಯಿಂದ ಎಲ್ಲ ತಂದಿದ್ದೀನಿ. ಇನ್ನು ಅಕ್ಕಿ ಎಲ್ಲ ಇದೆ, ಅಕ್ಕಿ ತೊಗೊಂಬಂದಿದ್ದೀನಿ ಮನೆಯಿಂದಲೇ. ಇನ್ನೇನಿಲ್ಲ, ಒಂದು ಟೀ ಪಾತ್ರೆ, ಚಾಕು, ಆಮೇಲೆ ಒಂದು 4 ಬಾಕ್ಸ್ ಒಂದು ತೊಗೊಂಡಿದ್ದೀನಿ, ಏನಾದರೂ ಹಾಕ್ಕೊಳ್ಳೋಣ ಅಂತ. ಇದೆ ನೋಡಿ, ನಮಗೆ ತಂದಿದ್ದೀನಿ. ಇವಿಷ್ಟು ತೊಗೊಂಡಿದ್ದೀನಿ. ಮತ್ತು ನೋಡೋಣ, ಏನಾರು ಮಾಡ್ಕೊಂಡು ಹೊಟ್ಟೆಶವಾಗಿದೆ. ಬೆಳಗ್ಗೆ ತಿಂಡಿ ತಿಂದವ್ರು ಏನೂ ತಿಂದಿರಲಿಲ್ಲ. ಗಾಡಿಯಲ್ಲಿ ನಿಲ್ಲಿಸಿದ್ದೀನಿ. ಯಾಕಪ್ಪ ಅಂದರೆ ಅಲ್ಲಿ ಊಟ ಸೆಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಹಂಗಾಗಿ ಎಲ್ಲ ತಗೊಂಡು ಹೋಗ್ಬಿಡೋಣ ಅಂತ ಇದ್ದೀನಿ. ಬನ್ನಿ ನೋಡಿ, ಅಡುಗೆ ಮಾಡೋಣ ಅಂತ ತರಕಾರಿನ ತಗೊಂಬಂದೆ. ಇನ್ನೇನಿಲ್ಲ, ಒಂಚೂರು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ತೊಗೋಬೇಕು. ತೊಗೊಂಡು ಹೋಗ್ಬಿಡೋಣ. ಅಲ್ಲೆಲ್ಲರ ಬಂಕಿಂಗ್ ಕತ್ತು ಇದ್ದತ್ರ ಹಾಕ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಬಿಟ್ಟುಬಿಡೋಣ. ಅಲ್ಲಿದೆ ನಮ್ಮ ಗಾಡಿ. ಎಷ್ಟು ಐಟಮ್ ತೊಗೊಂಡಿದ್ದೀನಿ ರೇಷನ್ನು. ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ. ಓ ನೈ ಚಾಹಿಯೆ 1 लीटर में नहीं है. गोल्ड विनर नहीं, गोल्ड विनर यही आता 2 लीटर में यही है. नहीं, ये 2 लीटर में, 1 लीटर में दे दो. 1 लीटर पैकेट दे दो. गोल्ड विनर दे दो बस. संतोष मस्किटो बैट निप्पो का. ಫ್ರೆಂಡ್ಸ್ ನೋಡಿ, ಇಲ್ಲೇ ಜಡ್ಚರ್ಲ ದಾಟಿ ಬಂದಿಲ್ಲ, ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಇಲ್ಲೇ ಅಡುಗೆ ಮಾಡ್ಕೊಳ್ಳೋಣ ಅಂತ ನಿಲ್ಲಿಸಿದ್ವಿ. ನೋಡಿರಿ, ನಮ್ಮದು ಅಡುಗೆ ಅನ್ನಕ್ಕಿಟ್ಟಿದ್ದೀನಿ. ಮಳೆಯ ಸಾಂಬಾರಿಗೆ ಎಸ್ತಾ ಇದ್ದಾನೆ. ಅನ್ನ ಸಾಂಬಾರು ನಡ್ಕೊಂಡು ಊಟ ಮಾಡಿ ಇಲ್ಲಿಂದ ಹೋಗ್ತಾ ಇರೋದಲ್ಲಿ. ಇಲ್ಲಿಂದ ಇನ್ನೂ ದೂರ ಐತೆ, ಹೋಗೋಣ. ಇಲ್ಲೆಲ್ಲ ತೊಗೊಂಡು ಸಾಮಾನುಗಳು ಎಲ್ಲ ತೊಗೊಳ್ಳೋ ಅಷ್ಟೊತ್ತಿಗೆ ಆಯಿತು ಒಂದು 4,000 ರೂಪಾಯಿ ದುಡ್ಡು. 4,000 ರೂಪಾಯಿ ಅಂದರೆ ಪರವಾಗಿಲ್ಲ, ಹೋಗಲಿ, ಎಲ್ಲ ಆಗುತ್ತಲ್ಲ ಐಟಮ್ ಎಲ್ಲ. ಏನು 150 ರೂಪಾಯಿ ತರಕಾರಿ ತಗೊಂಬಿಟ್ರೆ 2 ದಿನ ಊಟ ಆಗುತ್ತೆ. ಅನ್ನಕ್ಕಿಟ್ಟಿದ್ದೆ 5 ಲೀಟ್ರಿನ ಕುಕ್ಕರ್ ತೊಗೊಂಡಿದ್ದೀನಿ 2. ನೀರು ನಮ್ಮಳೆಗೆ ಹೇಳಿದೆ ಬೇಡ ಬಳಸೋದು ಅಂತ ಫಿಲ್ಟ್ರ್ ನೀರನ್ನೇ ಬಳಸ್ತಾ ಇದ್ದ ನಾವು. ಮುಂದೆ ಎಲ್ಲರೂ ತಗೋಬೇಕು. ಗ್ಯಾಸ್ ನೋಡಿರಿ, ಇದೇ ಗ್ಯಾಸ್ ತೊಗೊಂಡಿನಿ 5 kgದು. ಇದು ಸ್ಟವ್ ಚೆನ್ನಾಗಿದೆ. ಏನು ಮಾಡ್ತೀನಪ್ಪ, ಅನ್ನ,
ಸಾಂಬಾರು ಮಾಡ್ತೀನಿ. ಬನ್ನಿ. ಊಟ ಎಲ್ಲ ಆಯಿತು, ಇವಾಗ ಹೊರಡೋದು. ಇಲ್ಲಿಂದ ಯಾವುದಪ್ಪ ಅದು ಮೈಲಾರಗೂಡ, ಅದು ಬಂದು 165 ಐತೆ. ಅಲ್ಲಿಂದ 100 ರಾಜಮಂಡ್ರಿ. ನಾಳೆ ಹೋಗ್ತಿ. ಅಲ್ಲಿಂದ ಒಂದು ರಾಜಮಂಡ್ರಿಯಿಂದ 1000 ಕಿಲೋಮೀಟ್ರ್ ಐತೆ. ಹೋಗೋಣ ಬರ್ರಿ. ಊಟ ಮಾಡ್ಕೊಂಡು ಬಿಟ್ಟಿದ್ದೀನಿ. ಈ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಈ ವಿಡಿಯೋನ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್, ಸಪೋರ್ಟ್ ಮಾಡಿರಿ. ವಿಡಿಯೋನ ಪೂರ್ತಿ ಆಗೋ ತನಕ ನೋಡಿ.